ಏನೋ ಇದು ಎಂದು ಕುಳಿತ ಭಂಗಿಯಲ್ಲಿ ಕಿಸಕಿಸನೆ ಜೋರಾಗಿ ನಕ್ಕ. ನಾಚಿದಂತೆ ಮುಖ ಮಾಡಿದ. ಶ್ಯಾಮ ದೀರ್ಘವಾಗಿ ಅವನನ್ನು ನೋಡಿದ. ಬೋಳಾದ ತಲೆ, ಕೆನ್ನೆ ತುಟಿಗಳ ಮೇಲೆಲ್ಲ ತರಚಿದ ಗಾಯ, ಮೈ ಮೇಲೆಲ್ಲ ಹೊಡೆದ ಕಲೆಗಳು, ಸ್ಥಾನವಿಲ್ಲದ ಕೊಳೆಯಾದ ಮೈ. ನಿಟ್ಟಿಸಿರು ಹೊರಚೆಲ್ಲಿದ. ಶ್ಯಾಮಣ್ಣ, ಅವನ್ನ ಹಿಡ್ಕೋ, ಬಿಡಬೇಡ ಎಂದು ದೂರದಿಂದಲೇ ಕೂಗುತ್ತಾ ಆಳಿನ ಸಂಗಡ ಬಂದಳು. ಶ್ಯಾಮನಿಗಿಂತ ಮೊದಲು ಧ್ವನಿ ಬಂದ ಕಡೆ ಓಡಿದ. ಹುಚ್ಚು ಗಣಪತಿ, ಚಂದ್ರಿ ಬಂದ್ಲು ಎಂದು ಒಂದೇ ಉಸಿರಿನಲ್ಲಿ ಓಡತೊಡಗಿದ. ಶ್ಯಾಮ ಹಾರಿ ಹೋಗಿ ಹಿಡಿದ. ಅವನಿಗೆ ಯಾವ ಭೀಮ ಬಲವಿತ್ತೋ ಅವನನ್ನು ಕೊಡವಿಕೊಂಡು ಓಡಿಬಿಟ್ಟ. ಬಂದ ವಿಶಾಲಾಕ್ಷಮ್ಮ ದೊಪ್ಪನೆ ಕುಕ್ಕರಿಸಿ ಅಳತೊಡಗಿದರು. ತಾಯಿಯ ಹೃದಯದಲ್ಲಿ ಹುಚ್ಚು ಮಗನಿಗೂ ಪಾಲು. ಯಾಕಳ್ತೀರಾ, ಬರ್ತಾನ್, ಸುಮ್ನಿರಿ. ಅವನು ಮನೆಗೆ ಬಂದೇ 8 ದಿನ ಆಗೋಯ್ತು. ಏನ್ ತಿನ್ನೋ ಬಿಟ್ನೋ, ಹಾಳಾದ ಮುಂಡೇರೆಲ್ಲ ತಿಂದು ಹೋಗ್ತಾರೆ. ನನ್ನ ಮಗುಗೆ ಒಂದು ತುತ್ತು ತಿಂದು ಹೋಗೋ ಯೋಗವಿಲ್ಲ. ಹೃದಯದ ಬೆಂಕಿಯನ್ನು ಕಾರಿಕೊಂಡ್ರು. ಅವರ ಜೊತೆ ಬಂದ ಆಳು ಗಣಪತಿಯನ್ನು ಹುಡುಕಲು ಹೋದ. ವಿಶಾಲಾಕ್ಷಮ್ಮ ಅಳುತ್ತಲೇ ಇದ್ರು. ಶ್ಯಾಮ ಯೋಚಿಸಿದ, ಇದೆಂಥ ಕಠೋರ ಸತ್ಯ. ಅಪ್ರಯೋಜಕ ಹುಚ್ಚ. ಇಂಥ ಮಗನ ಮೇಲೆ ತಾಯಿಗೆ ಮಮತೆ. ಅವನ ಹೊಟ್ಟೆಗಾಗಿ ಪರದಾಟ, ಅವನಿಗಾಗಿ ಕಣ್ಣೀರು. ಕಾಣದ ದೇವರು ಎಲ್ಲೂ ಅಡಗಿಲ್ಲ. ಅವನಿರೋದು ಮಾತೃ ಹೃದಯದಲ್ಲಿ ಮಾತ್ರ. ಈ ಸತ್ಯನ ಅರಿಯುವೆ ಅಲ್ಲಲ್ಲಿ ಹುಡುಕಾಟ. ಏಳೆ ದೊಡ್ಡಮ್ಮ, ಹೋಗೋಣ ಎಂದು ಅವರ ಕೈ ಹಿಡಿದು ಎಬ್ಬಿಸಿದ. ಕಣ್ಣೀರೊರೆಸಿಕೊಂಡು ಶ್ಯಾಮನ ಕಡೆ ನೋಡಿದರು. ಗಣಪತಿನೂ ಚೆನ್ನಾಗಿದ್ದಿದ್ರೆ. ಕಣ್ಣುಗಳಲ್ಲಿ ಆಸೆ ಮಿಂಚಿತು. ಅದೇ ಕಣ್ಣುಗಳು ಆಸೆಯನ್ನು ಹೊರಹಾಕಿತು. ಎತ್ತಲಿಂದಲೂ ಗಣಪತಿಯ ಕೂಗು ಕೇಳಿಸಿತು. ವಿಶಾಲಾಕ್ಷಮ್ಮ ಅತ್ತ ನೋಡಿದರು. ಮುಖದ ಮೇಲೆ ಆಸೆ ಮಿಂಚಿತು. ಶ್ಯಾಮನ ಭುಜ ತಟ್ಟಿ, ನೋಡಪ್ಪ ಶ್ಯಾಮು ಎಂದರು. ಶ್ಯಾಮು ಓಡಿದ. ಆಳಿಗೆ ಆಟವಾಡಿಸುತ್ತಿದ್ದ ಗಣಪತಿ ಹಿಂದಿನಿಂದ ಹೋದ. ಶ್ಯಾಮ ಆಳಿಗೆ ಹಿಂದೆ ಹೋಗುವಂತೆ ಸನ್ನೆ ಮಾಡಿ ಮೆಲ್ಲಗೆ ಬೆಕ್ಕಿನಂತೆ ಅವನ ಸಮೀಪ ನಡೆದು ಮೆಲ್ಲಗೆ ಭುಜದ ಮೇಲೆ ಕೈ ಹಾಕಿದ. ಭಯಂಕರವಾಗಿ ಕಣ್ಣನ್ನು ತಿರುಗಿಸಿ ಇವನತ್ತ ನೋಡಿದ ಗಣಪತಿ. ಭಯಂಕರ ನೋಟ. ಶ್ಯಾಮನಿಗೆ ಎದೆ ಜಲ್ಲೆಂದಿತು. ಆ ನೋಟದ ಹಿಂದೆ ಒಂದು ಭಯಂಕರವಾದ ಘಟನೆಯೇ ಇದೆ ಎಂದುಕೊಂಡ. ಶ್ಯಾಮ ಮೃದುವಾಗಿ ಗಣಪತಿ ಎಂದು ಆ ಕಣ್ಣುಗಳಲ್ಲಿನ ಭಯಂಕರತೆ ಅಡಗಿ ಹೋಯಿತು. ಜೋರಾಗಿ ಅಳೋಕೆ ಶುರು ಮಾಡಿದ. ಇದೇ ಸಮಯವೆಂದು ಅರಿತು ಆಳು ಬಂದು ಅವನನ್ನು ಹಿಡಿದು ಕಟ್ಟಿದ. ಅವನ ಸಹಾಯಕ್ಕೆ ಕ್ಯಾತೇಗೌಡ, ನಿಂಗ ಇಬ್ಬರು ಬಂದರು. ನೀವಿಬ್ರು ಹೋಗಿ ಅವನ ಮನೆ ಸೇರಿಸಿ ಬನ್ನಿ ಎಂದ ಮಾದು. ಬೇಡ, ನಾವು ಹೋಗಕ್ಕಿಲ್ಲ. ಅವರ ಬಾಕುಲ್ಗೆ ಕ್ಯಾತೇಗೌಡ ಖಡಾಖಂಡಿತವಾಗಿ ಹೇಳಿದ. ನನಗೆ ಗೊತ್ತು, ಆದರೆ ಆ ತಾಯಿಯ ಮುಖ ನೋಡು. ಮತ್ತೆ ಬದಲು ಹೇಳದೆ ಕ್ಯಾತೇಗೌಡ ನಿಂಗನ ಜೊತೆ ಆಳಿನೊಂದಿಗೆ ಗಣಪತಿಯನ್ನು ಎಳೆದೊಯ್ದ. ಅವನು ವಿಕಾರವಾಗಿ ಅಳುತ್ತಿದ್ದ. ಅಳು ಬಹಳ ದೂರದವರೆಗೂ ಪ್ರತಿಧ್ವನಿಸುತ್ತಿತ್ತು. ಶ್ಯಾಮ 2 ಕೈಯಲ್ಲೂ ಕಿವಿಗಳನ್ನು ಮುಚ್ಚಿಕೊಂಡ. ಬಹಳ ಹೊತ್ತು ಮಾದು ಇವನಿಗಾಗಿ ಹುಡುಕಾಡಿಕೊಂಡು ಬಂದ. ಸ್ನಾನ ಊಟ ಯಾವುದೂ ಇಲ್ಲದೆ ಇವನಿಗೆ ಹುಚ್ಚು ಹಿಡಿದಂತಾಗಿತ್ತು. ಲೋ ಶ್ಯಾಮು ಎಂದ. ಆ ಕರೆಯಲ್ಲಿ ಅಂತಃಕರಣ ಮಿಡಿಯುತ್ತಿತ್ತು. ತಮ್ಮನನ್ನು ಬಲವಾಗಿ ಆಲಂಗಿಸಿಕೊಂಡು 2 ಹೃದಯಗಳು ಸ್ಪಂದನಗೊಂಡವು. ನನ್ನ ಹೃದಯ ಬೆಂಕಿ ಹಾಗೆ ಸುಡುತ್ತಾ ಇದೆ. ನನ್ನನ್ನು ಕ್ಷಮಿಸಿ ಅಂತ ಹೇಳೋ. ಶ್ಯಾಮ ಅಣ್ಣನ ಬಾಯಿ ಮೇಲೆ ಕೈ ಇಟ್ಟು ಇಬ್ಬರು ಒಬ್ಬರಿಗೊಬ್ಬರು ಸಮಾಧಾನ ಹೇಳ್ಕೊಂಡ್ರು. ಮಾರಾಯರೆ, ಇಲ್ಲಿದ್ದೀರಾ? ಅಲ್ಲಿ ದೊಡ್ಡಮ್ಮನ ಗೋಳಾಟ ನೋಡೋಕ್ಕೆ ಆಗೋಲ್ಲ, ನಡೀರಿ ಎಂದು ಸುಂದ್ರು ಬಂದವನೇ ಈ ಹಗರಣಕ್ಕೆಲ್ಲ ತಾನೇ ಕಾರಣ ಎನ್ನುವ ಅಪರಾಧ ಭಾವನೆ ಅವನಲ್ಲಿ ತಲೆ ಹಾಕಿತ್ತು. ನೇರವಾಗಿ ಶ್ಯಾಮನ ದೃಷ್ಟಿಯನ್ನು ಎದುರಿಸಲಾರದ್ದು. ಇವರು ಮನೆಗೆ ಬಂದಾಗ ಬೆಳಗಿನ ತಿಂಡಿ ತಣ್ಣಗಾಗಿತ್ತು. ಯಾರೂ ಬೆಳಗಿನ ಪ್ರಸ್ತಾಪ ಎತ್ತಲಿಲ್ಲ. ಯಾವುದೋ ನಿರ್ಧಾರಕ್ಕೆ ಬಂದವರಂತೆ ನಾರಾಯಣಪ್ಪ ಎಲ್ಲರೊಂದಿಗೂ ಕೂತು ಊಟ ಮಾಡಿದರು. ನಡುಮನೆಯಲ್ಲಿ ಕೂತು ಎಲೆ ಅಡಿಕೆ ಹಾಕುತ್ತಾ, ಪಾತು, ಸಂಜೆ ನೀನು ಹೋಗಿ ಕರ್ಕೊಂಡು ಬಾ. ಆ ಹುಡುಗಿ ಮನೆಗೆ ಬಿಟ್ಟು ಬರಲಾರದೆ ಒದ್ದಾಡುತ್ತಾಳೆ. ಶ್ರೀಪಾದು ಹೆರಿಗೆಗೆ ಕೂಡ ತವರು ಮನೆಗೆ ಕಳಿಸಲಿಲ್ಲ ಅಂತಾನೆ. ಅವನಿಗೆ ನಿನ್ನ ಧೈರ್ಯ. ಲಲಿತಾ ಎಷ್ಟು ನೊಂದ್ಕೊತಾಳೆ. ಚೊಚ್ಚಲು ಬಸುರಿ. ಅವಳಿಗೆ ತಾನೇ
ತವರು ಮನೆ ಆಸರೆ ಇರೋಲ್ವಾ? ಅವನ ಹಠವೇ ಹಠ. ಹೇಗೂ ಮುಚ್ಚಟೆಯಾಗಿರಲಿ, ನಾನು ಹೇಳಿ ಬಂದಿದ್ದೀನಿ. ಆ ಮನೆಯಲ್ಲಿ ಹೆಣ್ಣು ದಿಕ್ಕಿಲ್ಲ. ಸಂಜೆ ಹೋಗಿ ಕರ್ಕೊಂಡು ಬಾ. ಮಾದು ಇಲ್ಬಾ ಎಂದು ಮಗನನ್ನು ಕರೆದು ಹತ್ತಿರ ಕೂರಿಸಿಕೊಂಡ್ರು. ಬೇಸತ್ತು ಹೋದ ಅವರ ನಿರ್ದಯರಾಗಿದ್ದರು. ಸೊಸೆಗಾಗಿ ಮಗನನ್ನು ಹೊರಹಾಕಲು ನಿಶ್ಚಯಿಸಿಕೊಂಡಿದ್ರು. ಗೌಡರ ಮನೆ ಪಕ್ಕ ಇರೋ ಜಾಗ ಖರೀದಿ ಮಾಡಿ 10 ವರ್ಷ ಆಯಿತು. ಇಷ್ಟು ದಿನ ಅದನ್ನು ಕಟ್ಟಿಸಬೇಕು ಎಂಬ ಯೋಚನೆ ಹೊಳೆಯಲೇ ಇಲ್ಲ. ಈಗ ಕಟ್ಟಿಸ್ಬಿಡೋಣ ಅಂತ. ಈಗೇನಪ್ಪ ಅಂತ ಆದ್ರ? ಶ್ಯಾಮನ ಓದು ಮುಗಿಯಲಿ. ಅವನ ಓದಿಗೂ ಮನೆ ಕಟ್ಟೋಕ್ಕೂ ಏನು ಸಂಬಂಧ? ನೇರವಾಗಿ ಹೃದಯದಲ್ಲಿರೋ ಮಾತನ್ನು ಹೇಳ್ತಾ ಇದ್ದೀನಿ. ಸರಳಾನ ನಿನ್ನನ್ನು ಬೇರೆ ಕಳಿಸೋ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಇದನ್ನು ನಾರಾಯಣಪ್ಪ ಬಹಳ ಕಷ್ಟದಿಂದಲೇ ಹೇಳಿದ್ರು. ಮಗ ಅವರ ದೇಹದ ಅರ್ಧ ಪ್ರಾಣ. ಅವನನ್ನು ಹೊರಗೆ ಕಳುಹಿಸೋ ದಿನ ಬರುತ್ತೆ ಅಂತ ಕನಸಿನಲ್ಲೂ ಕಂಡಿರಲಿಲ್ಲ. ಈಗ ಅಂಥ ಸಂದರ್ಭ ಬಂದಿತು. ಹಿಂದೆ ಗೆದರೆ ಮುಂದೆ ಎಲ್ಲರಿಗೂ ಆಪತ್ತು. ಏನು ಹೇಳ್ತಾ ಇದ್ದೀರಾ? ಸೋತವನಂತೆ ಕೇಳಿದ. ಇದ್ಯಾವ ದೊಡ್ಡ ವಿಷಯ? ಈಗ ಓದಿ ಎಲ್ಲಾದರೂ ಕೆಲಸದಲ್ಲಿದ್ದರೆ ದೂರನೇ ಇರಬೇಕಾಗಿತ್ತು. ನಮ್ಮ ಹಳ್ಳಿಯಲ್ಲೇ ಎಷ್ಟು ಜನ ಮದುವೆ ಆದಮೇಲೆ ಬೇರೆ ಹೋಗಿಲ್ಲ. ಹಾಗೇ ಇದು ನಿನಗೆ ತಿಳಿಯದ ವಿಷಯವಿಲ್ಲ. ಹೀಗೆ ಮುಂದುವರೆದರೆ ಬೀದಿ ಜನ ಬಂದು ಮನೆಗೆ ಬುದ್ಧಿ ಹೇಳಬೇಕಾಗತ್ತೆ. ಅಷ್ಟಕ್ಕೂ ಅವಕಾಶ ಬೇಡ. ಆ ಮನೆ ಕಟ್ಟಿ ಮುಗಿಸಿದ ಕೂಡಲೇ ನಿನ್ನ ಸಂಸಾರನ ಕರ್ಕೊಂಡು ಹೋಗ್ಬಿಡು. ಮೇಸ್ತ್ರಿಗೆ ಹೇಳಿದ್ದೀನಿ. ನಾಳೆಯಿಂದ ದಿನ ಚೆನ್ನಾಗಿದೆ. ಅವತ್ತೇ ಗುದ್ದಲಿ ಪೂಜೆ ಮಾಡಿ ಕೆಲಸ ಆರಂಭಿಸಿಬಿಡೋಣ. ನಿನಗೆ ಹೇಗೆ ಬೇಕು ಹಾಗೆ ಕಟ್ಟಿಸ್ಕೊ. ನಿನ್ನ ಹೆಂಡತಿ ಸಲಹೆ ತಗೋ. ಆ ಮನೆ ಆದಷ್ಟು ಬೇಗ ರೆಡಿಯಾಗಬೇಕು. ನಿರ್ಧಾರವಾದ ವಿಷಯ. ಮತ್ತೇನು ಹೇಳಬೇಡವೆನ್ನುವಂತೆ ಎದ್ದು ಒಳಕೋಣೆಗೆ ನಡೆದು ಬಿಟ್ರು. ಇಷ್ಟೊತ್ತು ತಡೆದುಕೊಂಡಿದ್ದ ವೇದನೆ 2 ಬೊಟ್ಟು ನೀರಿನ ರೂಪದಲ್ಲಿ ಉದುರಿತು. ಅಲ್ಲೇನೋ ಧೈರ್ಯವಾಗಿ ಆಡಿ ಬಂದಿದ್ರು. ಮಾದುನ ಮನೆಯಿಂದ ಕಳುಹಿಸಿ 1 ದಿನ ತಾವು ಬದುಕಲು ಸಾಧ್ಯವೇ ಎಂದು ಯೋಚಿಸಿದರು. ಹೃದಯ ಹೆಪ್ಪುಗಟ್ಟಿದಂತಾಯಿತು. ಹಾಸಿಗೆ ಮೇಲೆ ಕುಸಿದರು. ಹೆಪ್ಪುಗಟ್ಟಿದ ವೇದನೆ ಕರಗಿ ನೀರಾಗುವ ವೇಳೆಗೆ ಬಹಳ ಒತ್ತೇ ಹಿಡಿಯಿತು. ಮೊಂಡು ಧೈರ್ಯ ಅವರಲ್ಲಿ ಪ್ರವೇಶ ಮಾಡಿತ್ತು. ಅಡಿಗೆಯ ಮನೆಗೆ ಬಂದ ಮಾದು ತಲೆಯ ಮೇಲೆ ಕೈ ಹೊತ್ತು ಕೂತ್ಬಿಟ್ಟ. ಅವನ ದೇಹವನ್ನು ಛಿದ್ರ ಛಿದ್ರ ಮಾಡಿದಂತೆ ನೋವು ಅನುಭವಿಸುತ್ತಿದ್ದೆ. ಪಾರ್ವತಮ್ಮ ಮಗನ ತಲೆಯ ಕೂದಲಲ್ಲಿ ಕೈಯಾಡಿಸುತ್ತಾ ಸಂತೈಸುವ ದನಿಯಲ್ಲಿ, ಮಾದು, ನಿನ್ನ ಸಂಕಟ ನನಗೆ ಅರ್ಥವಾಗುತ್ತೆ. ನಮ್ಮ ಹೃದಯಗಳೇ ಒಡೆದು ಹೋಗ್ತಾ ಇದೆ. ಬೇರೆ ಕಳುಹಿಸೋದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಸರಳ ಇಲ್ಲಿರೋದ್ರಿಂದ ಯಾರಿಗೂ ಸುಖ ಇಲ್ಲ. ನೀನು ತಾನೇ ಎಷ್ಟು ದಿನ ಅನುಭವಿಸ್ತೀಯ? ಬೇರೆ ಹೋದ ಮೇಲಾದರೂ ಮುಚ್ಚಟೆಯಾಗಿ ಸಂಸಾರ ಮಾಡ್ಬೋದು. ತಮ್ಮ ನಿಸ್ಸಹಾಯಕ ಸ್ಥಿತಿಯನ್ನು ಮಗನಿಗೆ ಬಿಡಿಸಿ ಹೇಳಿದರು. ಮೌನವಾಗಿ ಹೊರಗೆದ್ದು ಬಂದುಬಿಟ್ಟ ಮಾದು. ಈಗ ತಂದೆಯ ನಿರ್ಧಾರ ಅವನಿಗೂ ಸರಿ ಎನಿಸಿತು. ಹೃದಯ ಒಡೆಯುವಂಥ ಈ ಆಘಾತವನ್ನು ತಡೆದುಕೊಳ್ಳಲೇಬೇಕಾಗಿತ್ತು. ವಿಷಯವೆಲ್ಲ ಸರಳಾಳೆಗೆ ಗೊತ್ತಿತ್ತು. ವಯ್ಯಾರದಿಂದ ಗಂಡನನ್ನು ಕೋಣೆಗೆ ಬರಮಾಡಿಕೊಂಡ್ಳು. ಹಳೆ ಮನೆಯಲ್ಲಿದ್ದ ನನಗೂ ಬೇಸರವಾಗಿಬಿಟ್ಟಿದೆ. ಮನೆ ಹೊಸ ಮಾದರಿಯಾಗಿ ಕಟ್ಟಿಸಬೇಕು. ಮಾದು ಮಡದಿಯ ಮಾತಿಗೆ ಹೂಗುಟ್ಟಿದ. ಜಾನಕಿಯ ಬಳೆ ತೊಡಿಸುವ ಶಾಸ್ತ್ರಕ್ಕೆ ಲಲಿತಮ್ಮ ಸಂಸಾರ ಸಮೇತ ಬಂದವರು ಶ್ರೀಪಾದು ತಂದೆ ಪಾರ್ವತಮ್ಮನವರನ್ನು ಕರೆದುಕೊಂಡು ಹೋಗಿದ್ರು. ಮನೆ ಚಿಕ್ಕದು ಅಂತ ಪಾರ್ವತಮ್ಮ ಇಲ್ಲೇ ಮಾಡುವುದಾಗಿ ಹೇಳಿದ್ರು. ಸ್ವಾಭಿಮಾನಿಯಾದ ಶ್ರೀಪಾದು ತಂದೆ ಎಲ್ಲ ಸಾಮಾನನ್ನು ತಂದು ಹಾಕಿದ್ರು. ಬಡತನವಾದರೇನು, ಸ್ವಾಭಿಮಾನಕ್ಕೆ ಕೊರತೆಯೇ? ಅತ್ತಿಗೆ ನಾದಿನಿಯರು ಸೇರಿ ಚಕ್ಕುಲಿ ಉಂಡೆ ಮಾಡುತ್ತಿದ್ರು. ಸರಳ ಅಡಿಗೆಯ ಮನೆಯ ಬಾಗಿಲಿಗೆ ಬಂದಳು. ಗೋಡೆಯಲ್ಲಿ ತುಂಬಿಟ್ಟಿದ್ದ ಚಕ್ಕುಲಿ ಉಂಡೆಯನ್ನು ನೋಡಿದಳು. ಅವಳ ಹೊಟ್ಟೆ ಉರಿಯಿತು. ನೀವೇನು ನಮ್ಮನ್ನು ಬಿಕಾರಿಗಳನ್ನಾಗಿ ಮಾಡೋಕ್ಕೆ ಹೊರಟಿದ್ದೀರಾ? ಈ ಪಾಟಿ ತುಂಬಿಬಿಟ್ಟಿದ್ದೀರಲ್ಲ, ಎಷ್ಟು ಖರ್ಚಾಗಿರ್ಬೋದು? ನಿಮಗೆ ಸ್ವಲ್ಪನೂ ಕೈ ಹಿಡಿತವಿಲ್ಲ. ರೇಗಾಡಿಕೊಂಡೇ ಹೋದ್ಲು. ಈಗ ಸರಸ್ವತಿನೂ ಆ ಮನೆಗೆ ಸೊಸೆ. ಅವಳಿಗೂ ಅಧಿಕಾರವಿತ್ತು. ಅವಳು ಸುಮ್ಮನೆ ಕೂಡಲಿಲ್ಲ. ನೀವು ಈ ವಿಷಯಕ್ಕೆ ತಲೆ ಹಾಕಬೇಡಿ. ಇರೋ ಸ್ವಲ್ಪ ದಿನಕ್ಕೆ ಕದನ ಯಾಕೆ? ಇಲ್ಲಿನದೆಲ್ಲ ನೀವೇನು ಹೊತ್ಕೊಂಡು ಬಂದಿಲ್ಲ. ಕೋಣೆಗೆ ಹೋಗಿ ಮಲ್ಗಿ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅಂತ ಪಾರ್ವತಮ್ಮ ಅರಿತರು. ಸರಸ್ವತಿಯ ಬಾಯಿ ಮುಚ್ಚಲು ನುಡಿದರು. ಮಧ್ಯ ಬಂದೇ ಬಿಟ್ಟಳು ಸರಳ. ಇವರಿಗೆಲ್ಲ ಸದ್ರ ಕೊಟ್ಟಿರೋರು ನೀವೇ.
ನಾನು ಈ ಮನೆಗೆ ಹಿರಿ ಸೊಸೆ ಅನ್ನೋದನ್ನು ಮರೆತು ಮಾತಾಡ್ತಾಳೆ. ಸುಂದ್ರು ಬರಲಿ ಎಂದು ಕಾಲು ಅಪ್ಪಳಿಸುತ್ತಾ ಕೋಣೆಗೆ ಹೋದ್ಲು. ಲಲಿತಮ್ಮ ನೊಂದುಕೊಂಡ್ರು. ತಿಂಗಳಿಗೆ 3 ದಿನ ಬಂದು ಇದ್ದು ಹೋಗುತ್ತಿದ್ದ ಅವರು ಇತ್ತೀಚೆಗೆ ಬರೋದನ್ನೇ ಕಮ್ಮಿ ಮಾಡಿದರು. ಅತ್ತಿಗೆ, ನೀವು ಇಲ್ಲದನ್ನೆಲ್ಲ ಹಚ್ಕೊಳ್ತೀರಿ. ಇಲ್ಲಿ ಶ್ರೀಮಂತ ಮಾಡೋದೇ ಬೇಡ, ಅವಳ ಮನೆಯಲ್ಲೇ ಮಾಡೋಣ. ಲಲಿತಾ, ಸುಮ್ಮನೆ ಇರ್ತೀಯಾ? ಅವಳ ಸ್ವಭಾವ ಗೊತ್ತು. ಇನ್ನು ಸ್ವಲ್ಪ ದಿನ ಮಾತ್ರ, ಆಮೇಲೆ ಅವಳು ಮನೆಯಲ್ಲಿ ಅವಳೇ ಇರ್ತಾಳೆ. ಇಲ್ಲಿ ಶ್ರೀಮಂತ ಮಾಡದಿದ್ರೆ ನಿಮ್ಮಣ್ಣ ಹಾರಾಡಿಬಿಡ್ತಾರೆ. ಕೇಳಿದ್ರೂ ಕೇಳದ ಹಾಗೆ ಇದ್ಬಿಡು. ಮಾತಿನ ನಡುವೆ ಸುಂದ್ರು ಮನೆಗೆ ಬಂದಿದ್ದೇ ಯಾರಿಗೂ ಗೊತ್ತಿಲ್ಲ. ಅವನು ಸರಸ್ವತಿಯ ಮುಡಿಗೆ ಕೈ ಹಾಕಿದಾಗಲೇ ಅರಿತಿದ್ದಿದ್ದು ಮಡದಿಯನ್ನು ದರದರನೆ ಕೋಣೆಗೆ ಎಳೆದೊಯ್ದು ರಪರಪ ಅಂತ ಬಾರಿಸಿದ. ಲಲಿತಮ್ಮನ ತಾಯಿಯ ಕರುಳು ಚುರುಕೆಂದಿತು. ಎಲ್ಲರೂ ಕೋಣೆಯ ಬಾಗಿಲಿಗೆ ಬಂದರು. ಏಟಿನ ಸಪ್ಪಳ ಕೇಳಿಸುತ್ತಿತ್ತು. ಅತ್ತಿಗೆ, ನನ್ನ ಮಗಳನ್ನ ಕೊಂದೇ ಬಿಟ್ಟ, ಲಲಿತಮ್ಮ ಚೀರಿದರು. ಬಂದ ನಾರಾಯಣಪ್ಪನಿಗೆ ವಿಷಯ ಅರ್ಥವಾಗಲು 1-2 ನಿಮಿಷಗಳಾದರೂ ಚೇತರಿಸಿಕೊಂಡ್ರು. ಬಾಗಿಲಿಗೆ ಒದ್ದು ತೆಗೆಯೋ ಮುಟ್ಟಾಳ ಎಂದು ಆರ್ಭಟಿಸಿದರು. ಆವೇಶಗೊಂಡ ಸುಂದ್ರು ಮೈ ತಣ್ಣಗಾಯಿತು. ಬಾಗಿಲು ತೆಗೆದು ಮೈ ಗಡಗಡನೆ ನಡುಗುತ್ತಿತ್ತು. ಸರಸ್ವತಿಯ ಉಡುಪು ಅಸ್ತವ್ಯಸ್ತವಾಗಿತ್ತು. ಬಳೆ ತೆರಚಿ ಕೈಯಲ್ಲಿ ಗೀರು ಗಾಯವಾಗಿ ರಕ್ತ ಸುರಿಯುತ್ತಿತ್ತು. ಬಿಚ್ಚಿ ಹೋದ ಮುಡಿ. ನಾರಾಯಣಪ್ಪನವರ ಕರುಳು ಕಿತ್ತು ಬಂತು. ಸುಂದ್ರು ಶರ್ಟಿಗೆ ಕೈ ಹಾಕಿದರು. ತಟ್ಟನೆ ಹಿಂದಕ್ಕೆ ತೆಗೆದುಕೊಂಡರು. ಪಾತು, ಯಾಕೆ ಸುಮ್ಮನೆ ನಿಂತಿದೀಯಾ? ಹೋಗಿ ಆರ್ತಿ ತಟ್ಟೆ ತಗೊಂಡ್ಬಾ. ಘನವಾದ ಕಾರ್ಯ ಮಾಡಿದ್ದಾನೆ ಗಂಡು ಎಂದವರೇ ಸುಂದ್ರು ಕಡೆ ತಿರಸ್ಕಾರ ನೋಟ ಬೀರುತ್ತಾ, ನಾಚಿಕೆ ಆಗಲ್ವೇನೋ, ನೀನೊಬ್ಬ ಮೀಸೆ ಹೊತ್ತ ಗಂಡ್ಸ. ಅವಳು ಅದೇ ಕೋಲು ತಗೊಂಡು ಕಾಳಿ ಹಾಗೆ ನಿಂತಿದ್ರೆ? ಹೋಗು, ಮೊದಲು ಹೊರಟೋಗು. ಈ ಮನೆಯಲ್ಲಿ ನಿನಗೆ ಸ್ಥಳವಿಲ್ಲ. ಸರಸ್ವತಿ ಸತ್ಲು ಅಂತ ಎಳ್ಳು ನೀರು ಬಿಟ್ಕೋ, ಹೊರಟ್ಬಿಡು. ಸುಂದ್ರು ಮಾತನಾಡದೆ ತಲೆ ತಗ್ಗಿಸಿ ಹೊರಗೆ ಹೋಗೇ ಬಿಟ್ಟ. ಮಗಳ ಮೈ ಮೇಲಿನ ಬಾಸುಂಡೆಗಳನ್ನು ನೋಡಿದ ಲಲಿತಮ್ಮನ ತಾಯಿ ಕರುಳು ಕಿತ್ತಿಕೊಂಡು ಉರಿಯಿತು. ಅವರಲ್ಲಿ ಯಾವುದೋ ಶಕ್ತಿ ತುಂಬಿಕೊಂಡು ಹೋದವರೇ ಸರಳಾನ ದರದರನೆ ಎಳೆದುಕೊಂಡು ಬಂದರು. ನೋಡಮ್ಮ, ನೋಡು, ಸಂತೋಷವಾಗಿ ನೋಡು. ನಿನ್ನ ಕೈಯಾರೆ ಒಂದು ತೊಟ್ಟು ವಿಷ ಕುಡಿಸ್ಬಿಡು. ನಿನಗೇನು ಹುಚ್ಚಿಡಿದಿದೆಯೇನು? ಕಲ್ಲಾದರೂ ಕರಗುತ್ತೆ, ಇವಳ ಹೃದಯ ಕರಗೊಲ್ಲ ಎಂದು ನಾದಿನಿಯನ್ನು ಹೊರಗೆ ಕರೆದೊಯ್ದು ಪಾರ್ವತಮ್ಮ ತಂಗಿಯ ಬೆನ್ನು ಮೇಲಿನ ಬಾಸುಂಡೆಗಳನ್ನು ಜಾನಕಿ ಅಳುತ್ತಾ ಎಣ್ಣೆ ಸವರಿದಳು. ಜಾನಕಿಗೆ ಇನ್ನೂ ಇಲ್ಲಿ ಇರೋದು ಸರಿ ಕಾಣಲಿಲ್ಲ. ಅತ್ತೆ, ನಾನು ಮನೆಗೆ ಹೋಗ್ಬಿಡ್ತೀನಿ ಎಂದು ಜಾನಕಿ ಪಾರ್ವತಮ್ಮ ಗದರಿ ಸುಮ್ಮನಾಗಿಸಿದ್ರು. ಸರಸ್ವತಿಯ ಬಳಿ ಕುಳಿತು ಅವಳ ಮೈ ದವಡಿ ಸಮಾಧಾನ ಮಾಡಿದ ನಾರಾಯಣಪ್ಪನವರಿಗೂ ಸೊಸೆಯ ಮೇಲೆ ಹೇಸಿಗೆಯೇ ಆಯಿತು. ಕಲಿತ ಬಾಳೆಯ ಗೊನೆಯನ್ನು ಹೊರಿಸಿಕೊಂಡ ಬಂದ ಮಾದು ಎಲ್ಲರೂ ಸರಸ್ವತಿಯ ಸುತ್ತಲೂ ಕುಳಿತಿರೋದನ್ನು ನೋಡಿ ಗಾಬರಿಗೊಂಡ. ಅಮ್ಮ, ಏನಾಯಿತು? ಅಂತಕದಿಂದಲೇ ಪ್ರಶ್ನಿಸಿದ. ಸುಂದ್ರು ತಾನು ಗಂಡಸು ಅನ್ನೋದನ್ನು ಹೆಂಡತಿಗೆ ತೋರಿಸ್ಕೊಟ್ಟಿದ್ದಾನೆ. ಪಾರ್ವತಮ್ಮ ಅವಳ ಬೆನ್ನ ಮೇಲಿನ ಬಟ್ಟೆ ಸರಿಸಿದರು. ಮೃದು ಹೃದಯವಾದ ಮಾದು ಬಾಸುಂಡೆಗಳನ್ನು ನೋಡಿದವನೇ ಕರಗಿ ಹೋದ. ನೋವಿನಿಂದ ಅವನ ಹೃದಯ ಮಿಲಿಮಿಲಿ ಒದ್ದಾಡಿತು. ಅಲ್ಲಮ್ಮ, ಹೊಡೆಯೋ ಅಂತ ತಪ್ಪು ಅವಳೇನು ಮಾಡಿದ್ದು? ಈಗ ಸುಂದ್ರು ಎಲ್ಲಿ ಹಾಳಾಗಿ ಹೋದನೋ? ಮಾದು ಜಾನಕಿಯ ಕಡೆ ನೋಡಿದ. ಅವಳು ಅತ್ತು ಮಂಕಾಗಿ ಕೂತಿದ್ದಳು. ಜಾನಕಿ ಶ್ರೀಪಾದು ಸಿಕ್ಕಿದ. ಈಗ ಬರ್ತಾನೆ, ಮಂಕಾಗ್ಬೇಡ, ಎದ್ದು ಹೋಗಿ ಮುಖ ತೊಳಿ ಎಂದು ಹೇಳಿ ಕೋಣೆಗೆ ಹೋದ. ಹೊರಗಿನ ಘಟನೆಗೂ ತನಗೂ ಸಂಬಂಧವಿಲ್ಲದವನಂತೆ ಸಿನಿಮಾ ಮಾಸಪತ್ರಿಕೆ ಹಿಡಿದು ಕುಳಿತಿದ್ದಳು ಸರಳ. ಮಾದು ಮುಖ ತೊಳೆಯಲು ಟವಲ್ ಹಿಡಿದು ಹೊರಟಾಗ ಸರಳ ಮನೆಯಲ್ಲಿದ್ದು ಬೇಸರವಾಗಿದೆ, ಸ್ವಲ್ಪ ಸುತ್ತಾಡಿಕೊಂಡು ಬರೋಣ. ಮಾದು ಆಸೆಗಳೆಲ್ಲ ಸತ್ತು ಹೋಗಿದ್ದವು. ಹಗರಣವಿಲ್ಲದೆ ಸಂಸಾರ ನಡೆಸೋದು ಅವನಿಗೆ ಬೇಕಾಗಿತ್ತು. ಕೂಡಲೇ ಒಪ್ಪಿಗೆ ಕೊಟ್ಟ. ಮಗ ಸೊಸೆ ಅಪರೂಪವಾಗಿ ಜೊತೆಯಾಗಿ ಹೊರಗೆ ಹೋದಾಗ ಅಂತಹ ಸಂದರ್ಭದಲ್ಲೂ ಪಾರ್ವತಮ್ಮನಿಗೆ ಸಂತೋಷವಾಯಿತು. ಯಾರಿಗೆ ಏನಾದರೂ ಸರಿ ಬೀಳಲಿ, ಬಂದ ಮಗನನ್ನು ಸಂತೋಷವಾಗಿಟ್ಟುಕೊಂಡರೆ ಸಾಕೆನಿಸಿತು. ಮಾದು ಸರಳ ಗೌಡರ ಮನೆಯ ಮುಂದೆ ಹಾದು ಊರ ಹೊರಗೆ ಇರುವ ಆಂಜನೇಯನ ದೇವಸ್ಥಾನದವರೆಗೂ ಹೋದರು. ದೇವಸ್ಥಾನದ ಬಾಗಿಲು ಮುಚ್ಚಿತ್ತು. ಇಬ್ಬರು ಮೆಟ್ಟಿಲಿನ ಮೇಲೆ ಕುಳಿತರು. ಮಾದು ನಿರ್ಲಿಪ್ತನಾಗಿದ್ದ. ಪದೇ ಪದೇ ಸುಂದ್ರು ಹೊಡೆದು ಸರಸ್ವತಿಯ ಮೈ ಮೇಲಿನ ಬಾಸುಂಡೆಗಳೇ ಅವನಿಗೆ ನೆನಪಾಗುತ್ತಿತ್ತು. ಮನಸ್ಸು ಚಿಕ್ಕದಾಯಿತು.
ಅರ್ಥವಾಗದ ಸಮಸ್ಯೆ ಸೇರಿಕೊಂಡಿದೆ ಎಂದೆನಿಸಿತು. ಸರಳ, ಸರಸ್ವತಿ ಮೈಮೇಲಿನ ಬಾಸುಂಡೆಗಳನ್ನು ನೋಡಿದೆಯಾ? ಅವನೆಲ್ಲೋ ರಾಕ್ಷಸ. ನನ್ನ ಕಣ್ಣಲ್ಲಿ ನೀರೇ ಬಂತು. ನಮ್ಮ ಲಲಿತತ್ತೆ ಎಷ್ಟು ಸಂಕಟಪಟ್ಟಿರಬಹುದು. ಮಾಧು ನಿಟ್ಟುಸಿರುಬಿಟ್ಟ. ಹೀನ ಸ್ವಭಾವದ ಸರಳ ಮಾಧುವನ್ನು ಒಲಿಸಿಕೊಳ್ಳಬೇಕಾಗಿತ್ತು. ಸುಂದ್ರು ತಿಳಿದ ಹುಡುಗ. ಅವನು ಯಾಕೆ ಹೊಡಿತಾನೆ? ಅವಳು ನೋಡೋದಕ್ಕೆ ಮಳ್ಳಿ ತರಹ ಇದ್ದಾಳೆ. ಈ ನಡುವೆ ನನ್ನ ಮೇಲೆ ಜೋರು ಮಾಡ್ತಾಳೆ. ಮುಚ್ಕೊಂಡು ಸುಮ್ಮನಿರೋ ಹೊತ್ತಿಗೆ ಸರಿ ಹೋಗಿದೆ. ಇಲ್ದಿದ್ರೆ ಹಾದಿರಂಪ ಬೀದಿರಂಪ ಆಗ್ತಾಯಿತ್ತು. ಮಾಧು ಸ್ವಭಾವ ಮೃದುವಾದರೂ ಅವಿವೇಕಿಯಲ್ಲ. ಹೆಂಡತಿ ಹೇಳೋ ಮಾತಿನಲ್ಲಿ ಸ್ವಲ್ಪವೂ ನಿಜಾಂಶವಿಲ್ಲವೆಂದು ಬಲ್ಲ. ಪ್ರತಿಯಾಡದೆ ಸುಮ್ಮನಾದ. ಅವರಿಬ್ಬರು ಮನೆಗೆ ಬರುವ ವೇಳೆಗೆ ಶ್ರೀಪಾದು ಬಂದಿದ್ದ. ಸುಮ್ಮನೆ ಅವನ ಮುಂದೇಕೆ ಹಗರಣವೆಂದು ಸರಸ್ವತಿ ಹಿಂದಿದ್ದ ತಮ್ಮ ಕಿರು ಮಲಗುವ ಕೋಣೆಗೆ ಹೋದಳು. ಅವಳಿಗೆ ಗಂಡನ ಮೇಲೆ ಕೋಪವಿರಲಿಲ್ಲ. ಈ ಹಗರಣಕ್ಕೆ ಪೂರ್ಣ ಹೊಣೆಯಾದ ಸರಳನ ಮನದಲ್ಲೇ ಬೈದುಕೊಳ್ಳುತ್ತಿದ್ದಳು. ಅವಳು ಸಾಮಾನ್ಯ ಮನುಷ್ಯಳಲ್ಲ. ಇದನ್ನೆಲ್ಲ ಸಹಿಸೋಕೆ ಮಹಾತ್ಮಳಲ್ಲ. ಮೈ ಮೇಲಿನ ಬಾಸುಂಡೆಗಳಿಗಿಂತ ಮನಸ್ಸಿನ ನೋವು ಜಾಸ್ತಿ ಆಗಿತ್ತು. ಹಾಸಿಗೆಯ ಮೇಲೆ ಮಲಗಿಕೊಂಡು ಕಣ್ಣೀರು ಸುರಿಸತೊಡಗಿದಳು. ದಿಂಬೆಲ್ಲ ತೊಯ್ದು ಹೋಯಿತು. ಜೋರಾಗಿ ಅಳಲಾರಳು. ಮನೆಯವರೆಲ್ಲ ಈಗಾಗಲೇ ಬಹಳ ನೊಂದಿದ್ದರು. ಸ್ಪರ್ಶಕ್ಕೆ ಬೆಚ್ಚಿ ಕಣ್ತೆರೆದಳು. ಗಂಡ ಪಕ್ಕದಲ್ಲಿ ಕೂತುಕೊಂಡಿದ್ದ. ಅವಳಿಗೆ ಅವಮಾನದಿಂದ ಸಾಯುವಂತಾಯಿತು. ಅತ್ತ ತಿರುಗಿ ಕಣ್ಮುಚ್ಚಿದಳು. ಕಣ್ಣೀರೇನೂ ನಿಲ್ಲಲಿಲ್ಲ. ತಮ್ಮ ಪಾಡಿಗೆ ತಾವು ಹರಿದು ಹೋಗುತ್ತಲೇ ಇದ್ದವು. ಸುಂದರನ ಕೈಗಳು ಮಡದಿಯ ಕಣ್ಣೀರನ್ನು ತೊಡೆದವು. ಮುಂಗುರುಳಲ್ಲೇ ಕೈಯಾಡಿಸಿದ. ತಂಪಿನ ಅರಿವಾಗಿತ್ತು. ಘಟನೆ ಕೈ ಮೀರಿ ಹೋಗಿತ್ತು. ಅದಕ್ಕೆ ಪಶ್ಚಾತ್ತಾಪಪಟ್ಟ. ನನ್ನನ್ನು ಕ್ಷಮಿಸಿಬಿಡು ಸರಸು. ಇನ್ನೆಂದೂ ಇಂಥ ಅವಿವೇಕದ ಕೆಲಸ ಮಾಡಲ್ಲ. ಆ ಧ್ವನಿಯಲ್ಲಿದ್ದ ನಿಜವಾದ ಸಂಕಟವನ್ನು ಅರ್ಥ ಮಾಡಿಕೊಂಡಳು. ಹಗರಣವನ್ನು ಮತ್ತೆ ಮತ್ತೆ ಜಗ್ಗುವುದು ಅವಳಿಗೆ ಬೇಡವಾಗಿತ್ತು. ಹಳ್ಳಿಯಲ್ಲಿದ್ದ ಅವಳು ಗಂಡ ಹೆಂಡರ ಜಗಳವನ್ನು ಬಹಳ ಸಾರಿ ನೋಡಿದ್ದಳು. ಅವಿವೇಕದಿಂದ ವರ್ತಿಸಿ ಸಂಸಾರ ಹಾಳು ಮಾಡಿಕೊಳ್ಳಲು ಇಷ್ಟಪಡಲಿಲ್ಲ. ಸಹಾನುಭೂತಿ ಗಳಿಸಲು ನೋಡಿದಳು. ಹೋಗಲಿ ಬಿಡಿ, ಏನೋ ವಿಷಗಳಿಗೆ. ಮಡದಿಯ ದೊಡ್ಡತನದ ಬಗ್ಗೆ ಸುಂದರನಿಗೆ ಅಭಿಮಾನವೆನಿಸಿತು. ಸರಸ್ವತಿನ ಮಾತನಾಡಿಸಲು ಬಂದ ಪಾರ್ವತಮ್ಮ ಕೋಣೆಯ ಹೊರಗೆ ನಿಂತರು. ಅವರಿಗೆ ಬೇಕಾಗಿದ್ದು ಇದೆ. ಯಾವ ಕಾರಣಕ್ಕೂ ಸರಸ್ವತಿಯ ಸಂಸಾರ ಹಾಳಾಗುವುದು ಅವರಿಗೆ ಬೇಕಾಗಿರಲಿಲ್ಲ. ಥಟ್ಟನೆ ಎದ್ದ ಸುಂದರು ದೊಡ್ಡಮ್ಮನ 2 ಕಾಲುಗಳನ್ನು ಹಿಡಿದುಕೊಂಡು ಕ್ಷಮೆ ಬೇಡಿದ. ಅವನಿಗೆ ಈಗ ಬೇರೆ ದಾರಿಯೇ ಇರಲಿಲ್ಲ. ಆಯಿತು ಬಿಡಪ್ಪ, ತಪ್ಪು ಅಂತ ನಿನ್ನ ಮನಸ್ಸಿಗೆ ಗೊತ್ತಾಯ್ತಲ್ಲ. ಮುಂದೆಂದು ಇಂಥ ತಪ್ಪು ಮಾಡಬೇಡ. ಊಟ ಮಾಡೋಕ್ಕೆ ಬನ್ನಿ ಇಬ್ಬರು. ಸುಂದ್ರುಗೆ ಸಮಾಧಾನ ಹೇಳಿದ್ರು. ದೊಡ್ಡಮ್ಮ, ನಾನು ಎಲ್ಲರ ಎದುರಿಗೆ ಬರಲಾರೆ. ದೊಡ್ಡಪ್ಪನ ಮನಸ್ಸು ನೋಯಿಸ್ಬಿಟ್ಟೆ. ನಾನು ಅವರ ಎದುರಿಗೆ ಬರಲಾರೆ. ಪರವಾಗಿಲ್ಲ, ನಿಮ್ಮ ದೊಡ್ಡಪ್ಪ ಕೋಪದಲ್ಲಿ ಬೈದರೂ ಮನಸ್ಸಿನಲ್ಲಿ ಏನೂ ಇಟ್ಕೊಳ್ಳೋದಿಲ್ಲ. ತಪ್ಪನ್ನು ಅರಿತುಕೊಂಡಿದ್ದೀಯ ಅಂದರೆ ಮರ್ತ್ಬಿಡ್ತಾರೋ. ದೊಡ್ಡಮ್ಮನ ಮಾತಿನಿಂದ ಸುಂದ್ರುಗೆ ಧೈರ್ಯ ಬಂತು. ಆದರೂ ಮನಸ್ಸಿನಲ್ಲಿ ಅಳುಕು. ಸರಸ್ವತಿ ಮಾತ್ರ ಕೋಣೆಯಿಂದ ಹೊರಬರಲು ಒಪ್ಪಲಿಲ್ಲ. ಹೆಣ್ಣು ಬಹಳ ಸ್ವಾಭಿಮಾನಿ. ಯಾವುದನ್ನು ಬೇಗ ಮರೆಯಲಾರಳು. ಸುಂದ್ರುನ ಮಾತ್ರ ಪಾರ್ವತಮ್ಮ ಬಲವಂತ ಮಾಡಿ ಕರೆದುಕೊಂಡು ಹೋದರು. ಅವನು ಶಾಸ್ತ್ರಕ್ಕೆ ಮಾತ್ರ ಎಲೆ ಮುಂದೆ ಕೂತಿದ್ದ. ಅವಮಾನ ಸಂಕಟದಿಂದ ಕೊಂದು ಹೋಗುತ್ತಿದ್ದ. ಕೋಣೆಗೆ ಬರುವವರೆಗೂ ತಲೆ ಎತ್ತಲಿಲ್ಲ. ಹಿಂದಿನ ಕಾಲದ ಕಂಸಾಳೆಯ ಮನೆ. ಚಿಕ್ಕ ಪುಟ್ಟ 4-6 ಕೋಣೆಗಳಿದ್ದವು. ಮಾಧು ಅವಕ್ಕೆಲ್ಲ ಜೀವಕಳೆ ಕೊಟ್ಟಿದ್ದ. ಈಗ ಅದಕ್ಕೊಂದು ಸೊಬಗು. ಮುಂದಿನ 2 ಕೋಣೆಗಳು ಮಾಧು ಶ್ಯಾಮಂಗೆ ಮೀಸಲಾಗಿತ್ತು. ಮಾಧುವಿನ ಕೋಣೆಯನ್ನು ಸರಳ ಪೂರ್ಣವಾಗಿ ಆಕ್ರಮಿಸಿಬಿಟ್ಟಿದ್ಲು. ಇನ್ನು ಶ್ಯಾಮನ ಕೋಣೆ ಎಲ್ಲರೂ ಉಪಯೋಗಿಸುತ್ತಿದ್ದರು. ಸುಂದ್ರು ಬಂದ ಮೇಲೆ ಹಿಂದಿನ ಕೋಣೆ ಅವನದಾಗಿತ್ತು. ಲಲಿತಮ್ಮ ಬಲವಂತ ಮಾಡಿ ಮಗಳಿಗೆ ಹಾಲು ಕುಡಿಸಿ ಹೋದರು. ಅತ್ತಿದ್ದರಿಂದಲೋ ನೋವಿನಿಂದಲೋ ಸರಸ್ವತಿ ಬೇಗ ನಿದ್ದೆ ಹೋದಳು. ಎಷ್ಟೋ ಹೊತ್ತು ಹೊರಳಾಗಿದ್ದರೂ ಸುಂದ್ರುಗೆ ನಿದ್ದೆ ಬರಲಿಲ್ಲ. ಈಗವನು ಸರಸ್ವತಿಗಿಂತ ಮಾಧುವಿನ ಬಗ್ಗೆ ಯೋಚಿಸುತ್ತಿದ್ದ. ಅವನ ದೊಡ್ಡ ಗುಣದ ಮುಂದೆ ತಾನೊಂದು ಕ್ರಿಮಿಯೆಂದುಕೊಂಡ. ಅಪರಾಧ, ಅಪರಾಧ, ಕ್ಷಮಿಸಲಾರದ ಅಪರಾಧ.
ಮೈಯಲ್ಲಿನ ನರಗಳೆಲ್ಲ ಸಡಿಲಿಸಿತೊಡಗಿತು. ಕಡೆಗೆ ಸೋತವನಂತೆ ನಿದ್ದೆ ಹೋದ. ನರಳಾಟಕ್ಕೆ ಥಟ್ಟನೆ ಎಚ್ಚರಗೊಂಡು ನೋಡಿದ. ಸರಸ್ವತಿಯ ಮೈ ಸುಡುತ್ತಿತ್ತು. ನರಳಿಕೆಯಲ್ಲಿ ಏನೇನೋ ಒದರುತ್ತಿದ್ಲು. ಗಾಬರಿಯಾಯಿತು. ಎದ್ದು ಹೋಗಿ ಪಾರ್ವತಮ್ಮನನ್ನು ಎಬ್ಬಿಸಿಕೊಂಡು ಬಂದ. ಹಾಲು ಕುಡಿಸಿ ಮನೆಯಲ್ಲಿ ಶ್ಯಾಮ ತಂದಿಟ್ಟಿದ್ದ ಜ್ವರದ ಮಾತ್ರೆ ನುಂಗಿಸಿದರು. ಕಣ್ಣೀರು ಹಾಕುತ್ತಾ ಲಲಿತಮ್ಮ ಮಗಳ ಹಾಸಿಗೆಯ ಮೇಲೆ ಕುಳಿತು ಬಿಟ್ರು. ಪಾರ್ವತಮ್ಮ ರೇಗಿ ನಾದಿನಿಯನ್ನು ಕರೆದೊಯ್ದರು. ರಾತ್ರಿಯೆಲ್ಲ ಸುಂದ್ರು ಕೂತೆ ಕಾಲ ಕಳೆದ. ಬೆಳಗಾಗಿದ್ದೇ ವಿಷಯ ತಿಳಿದ ಮಾದು ಪಂಡಿತರನ್ನು ಕರೆತಂದ. ಅವರು ಪರೀಕ್ಷಿಸಿ 4-6 ಗುಳಿಗೆಗಳನ್ನು ಕೊಟ್ಟು ಹೋದರು. ಇಷ್ಟು ಸಂಕಟದ ಮಧ್ಯ ಜಾನಕಿಗೆ ಶ್ರೀಮಂತ ಮಾಡಲು ಪಾರ್ವತಮ್ಮನ ಮನಸ್ಸು ಒಪ್ಪಲಿಲ್ಲ. ಯಾರ ಮನಸ್ಸಿಗೂ ನೆಮ್ಮದಿ ಇಲ್ಲ. ಇಂಥದ್ರಲ್ಲಿ ಯಾಕೆ ಶುಭ ಕಾರ್ಯ ಮಾಡಬೇಕು? ತಮ್ಮ ಮನಸ್ಸಿನಲ್ಲಿದ್ದುದನ್ನು ಮಗನ ಮುಂದೆ ತೋಡಿಕೊಂಡ್ರು. ಈಗ ನಿಲ್ಲಿಸಿದ್ರೆ ಜಾನಕಿ ಮಾವ ಗಂಡ ಏನು ಅನ್ಕೊತಾರೆ? ಕಮಲ, ಸುಬ್ರಹ್ಮಣ್ಯ ಬರ್ತಾರೆ. ಅವರಿಗೆಲ್ಲ ಏನು ಸಮಾಧಾನ ಹೇಳೋದು? ಎಲ್ಲರ ಮನಸ್ಸಿಗೂ ನೋವು. ನಿಲ್ಲಿಸೋದೇನು ಬೇಡ. ಸಾಯಂಕಾಲದ ಹೊತ್ತಿಗೆ ಸರಸ್ವತಿ ಎದ್ದು ಓಡಾಡ್ತಾಳೆ. ಮಗನ ಮಾತು ತಾಯಿಗೆ ಸರಿ ಎನಿಸಿತು. ಆತುರವಾಗಿಯೇ ಓಡಾಡಿದರು. ಜಾನಕಿಗೆ ಎಣ್ಣೆ ನೀರು ಹಾಕಿ ಔತಣದ ಅಡಿಗೆ ಸಿದ್ಧವಾಗುವ ವೇಳೆಗೆ ಕಮಲ, ಸುಬ್ರಹ್ಮಣ್ಯ ಬಂದಿಳಿದರು. ಎಲ್ಲ ಶಾಸ್ತ್ರಗಳು ಸಾಂಗವಾಗಿ ನೆರವೇರಿದವು. ಸುಬ್ರಹ್ಮಣ್ಯನನ್ನು ಕಂಡ ಕೂಡಲೇ ಮೊದಲು ಜ್ಯೋತಿಷ್ಯರು ಆರೋಗ್ಯ ವಿಚಾರಿಸಿದರು. ನಾರಾಯಣಪ್ಪ. ಸುಬ್ರಹ್ಮಣ್ಯನ ಮುಖ ಪೆಚ್ಚಾಯಿತು. ಅವನಿಗೆ ತಂದೆಯ ಬಗ್ಗೆ ಬಹಳ ಗೌರವ, ಅಭಿಮಾನ. ಏನು ಮಾಡೋದು? ಯಾವ ಔಷಧನೂ ತೆಗೆದುಕೊಳ್ಳೋದಿಲ್ಲ. ತಣ್ಣೀರು ಸ್ನಾನ, ಪೂಜೆ, ಉಪವಾಸ ನಿಲ್ಲಿಸೋದಿಲ್ಲ. ಅವನ ನೋವು ನಾರಾಯಣಪ್ಪನಿಗೆ ಅರ್ಥವಾಯಿತು. ಅವರು ಮೊದಲಿನಿಂದ ಜ್ಯೋತಿಷ್ಯರನ್ನು ಬಲ್ಲವರು. ಖಡಾಖಂಡಿತವಾಗಿ ಮಾದು ಜಾನಕಿ ಜಾತಕ ಹೊಂದಲ್ಲ ಅಂದಾಗ ಆ ವಿಷಯನೇ ಬಿಟ್ಬಿಟ್ರು. ಅಷ್ಟಿತ್ತು ಅವರ ವಿದ್ವತ್ತಿನ ಮೇಲಿನ ನಂಬಿಕೆ. ಈಗ ತಾನೇ ಮಾದು ಸುಖವಾಗಿದ್ದಾನ? ನಿಟ್ಟುಸಿರು ಚೆಲ್ಲಿದರು. ಅವರು ಬಹಳ ದೊಡ್ಡವರು. ಅವರಿಗೆ ತಿಳುವಳಿಕೆ ಹೇಳೋ ಶಕ್ತಿ ನಮಗಿಲ್ಲ. ಹೀಗೆ ಬೇಕೂ ಆಗಿರಲಿಲ್ಲ. ಜಾನಕಿಯ ಶ್ರೀಮಂತ ಚೆನ್ನಾಗಿಯೇ ನಡೆಯಿತು. ಜ್ವರ ಬಿಟ್ಟಿದ್ದರಿಂದ ಮಲಗಿರಲಾರದೆ ಸರಸ್ವತಿನೂ ಎದ್ದು ಸಂಜೆ ಓಡಾಡಿದಳು. ಈ ಸಂತೋಷದಲ್ಲಿ ಎಲ್ಲರ ಮನಸ್ಸಿನ ಗಾಯವು 1-2 ಗಂಟೆಗಳಾದರೂ ಮರೆಯಾಯಿತು. ಹಸೆಮಣೆ ಮೇಲೆ ಕೂತಿದ್ದ ಮಡದಿಯನ್ನು ಶ್ರೀಪಾದು ಮನದಣಿಯ ನೋಡಿದ. ತಾಯ್ತನದ ಸೊಬಗು ಅಪಾರವೆಂದುಕೊಂಡ. ಆ ಸಂದರ್ಭದಲ್ಲಿ ಅವನಿಗೆ ತಾಯಿಯ ನೆನಪು ಬಾರದೆ ಹೋಗಲಿಲ್ಲ. ಯಾವ ಪುಣ್ಯವು ಸರಳ ತನ್ನ ಒಡವೆಗಳನ್ನೆಲ್ಲ ತೊಟ್ಟು ಮದುವೆಯ ಭಾರಿ ಸೀರೆ ಉಟ್ಟು ಬಂದ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟಳು. ಎಲ್ಲರಿಗೂ ಇದೊಂದು ಅಪರೂಪದ ಸಂತೋಷ. 1-2 ದಿನ ರಜಾ ಇದ್ದುದರಿಂದ ಶ್ಯಾಮ ಹಳ್ಳಿಗೆ ಬಂದ. ಅವನು ಬರುವಾಗ ಗೆಳೆಯ ಶ್ರೀಧರನನ್ನು ಕರೆತಂದಿದ್ದ. ಪಟ್ಟಣದವರು ಹಾಗೆ ಯಾರಾದರೂ ಬಂದರೆ ಮುದ ಬರುವ ಸ್ವಭಾವದವರಲ್ಲದ ಮನೆಯವರು ಸಂತೋಷದಿಂದಲೇ ಸ್ವಾಗತಿಸಿದರು. ಬಂದ ಕೂಡಲೇ ಗೆಳೆಯನಿಗೆ ಹೇಳಿದ, ಶ್ರೀಧರ್, ನಮ್ಮ ಮನೆಯಲ್ಲಿ ಜನ ಜಾಸ್ತಿ, ಸಂಕೋಚ ಬೇಡ. ಮನೆ ದೊಡ್ಡದಾಗಿದೆ, ಏನೂ ತೊಂದರೆ ಆಗೋಲ್ಲ. ಶ್ರೀಧರ ಮುಗುಳ್ನಕ್ಕ. ಶ್ಯಾಮನ ಬಗ್ಗೆ ಅವನಿಗೆ ಅಪಾರ ಅಕ್ಕರೆ, ದೃಢವಾದ ನಿಲುವು, ಮಾತುಗಾರಿಕೆ, ಧೈರ್ಯಕ್ಕೆ ಮೆಚ್ಚಿಕೊಂಡಿದ್ದ. ದೊಡ್ಡ ಮನಸ್ಸಿನ ಪಾರ್ವತಮ್ಮ ಮಗನಂತೆ ಶ್ರೀಧರನನ್ನು ಆದರಿಸಿದರು. ಅದು ಅವರ ಸ್ವಭಾವ, ಮಾನ್ಯ ಗುಣ. ಮನೆಯ ಹೆಸರು ಹರಡಲು ನಾರಾಯಣಪ್ಪನವರು ಶ್ರೀಮಂತಿಕೆಗಿಂತ ಆಕೆಯ ದೊಡ್ಡ ಗುಣವೇ ಕಾರಣ. ಬೆಳಗ್ಗೆ ಮಾದು ಜೊತೆ ಶ್ಯಾಮ ಸ್ನೇಹಿತರೊಂದಿಗೆ ಹೊರಟ. ತೋಟದ ಬಗ್ಗೆ ಅತಿಶಯವಾದ ಅಭಿಮಾನ. ದಾರಿಯುದ್ದಕ್ಕೂ ತೋಟದ ಸುದ್ದಿ ಹೇಳುತ್ತಲೇ ನಡೆದ. ಮಧ್ಯಾಹ್ನದವರೆಗೂ ಗೆಳೆಯರಿಬ್ಬರು ತೋಟವನ್ನು ಸುತ್ತಿದರು. ಆಳಿನಂತೆ ಕೆಲಸ ಮಾಡುವ ಮಾದು ಬಗ್ಗೆ ಅಭಿಮಾನವೆನಿಸಿತು ಶ್ರೀಧರನಿಗೆ. ವಿದ್ಯೆ ಕಲಿತವರೆಲ್ಲ ಸರ್ಕಾರಿ ಕೆಲಸಕ್ಕೆ ಕಾಯ್ದೆ ಕೆಸರಿಗೆ ಕೈ ಹಚ್ಚಿದರೆ ನಿರುದ್ಯೋಗದ ಜೊತೆ ಬಡತನವು ಓಡಿಬಿಡುತ್ತಿತ್ತು ಎಂದುಕೊಂಡ. ಒಬ್ಬೊಬ್ಬರು 2 ಎಳನೀರು ಕುಡಿದರು. ಸಿಹಿಯಾದ ಅಮೃತದಂಥ ನೀರು ಕ್ಷಣಕಾಲದಲ್ಲಿ ಬಿಸಿಲಿನ ದಣಿವನ್ನೆಲ್ಲ ನಿವಾರಿಸಿಬಿಟ್ಟಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.